ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಫೆಬ್ರವರಿ ತಿಂಗಳ 4ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸ ಶುಕ್ಲ ಪಕ್ಷದ ತೃತೀಯ. ಈ ತಿಥಿ ಬೆಳಗ್ಗೆ 7:20 ಇರುವಂಥದ್ದು. ನಂತರ ಉಪರಿ ಇರೋದರಿಂದ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46, ಸೂರ್ಯಾಸ್ತ ಸಂಜೆ 6:19. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 4:09 ಇರುವಂಥದ್ದು. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ, ದಿಕ್ಷೂಲೆ ಪಶ್ಚಿಮ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಬೆಳಿಗ್ಗೆ 11:10 12:37 ಗುಳಿಕ ಕಾಲ ಬೆಳಿಗ್ಗೆ 8:16 9:43 ಇನ್ನು ಯಮಗಂಡ ಕಾಲ ಅಪರಾಹ್ನ 3:31 4:58 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:18 10:02 ಹಾಗೆ ಮಧ್ಯಾಹ್ನ 12:57 1:40 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತ ಇರುವಂಥ ಸಂದರ್ಭದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳಿಂದ ಅಥವಾ ಯಾವುದೇ ಚಟುವಟಿಕೆಗಳಿಂದ ನಿರೀಕ್ಷಿತ ಫಲ ಬರಲ್ಲ. ಆ ಫಲ ಅನಾನುಕೂಲಕರವಾಗಿರುತ್ತೆ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಮಧ್ಯಾಹ್ನ 12:13 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು. ಈ ದಿನ ಪ್ರಾತಃ ಕಾಲ 5:09 6:21 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಇನ್ನು ಉಳಿದ 6 ರಾಶಿಗಳವರೆಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಪ್ರಣಯಕ್ಕೆ ಮನರಂಜನೆಗೆ ಶುಭಕರವಾಗಿರುವಂತಹ ದಿನ, ಅದರಲ್ಲೂ ಪ್ರೇಮಿಗಳಿಗೆ ತುಂಬ ಸಂತೋಷದಾಯಕವಾದಂತಹ ದಿನ ಈ ಶುಕ್ರವಾರದ ದಿನ. ಹಾಗಾಗಿ ಈ ಶುಕ್ರವಾರ ಇರುವಂಥ ಗುರುಹೋರ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 10:37 11:35 ಇನ್ನು ಸಂಜೆ 5:23 6:21 ಗುರುಹೋರ ಇರುವಂಥ ಸಮಯ. ಆದರೆ ಈ ದಿನ ಇರುವಂತಹ ಶನಿಹೋರ ಇದೆಯಲ್ಲ, ಇದು ಕೂಡ ಬಹಳ ವಿಶೇಷವಾಗಿ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವಿಶೇಷವಾಗಿ ಲಾಭ ಆಗುವಂತಹ ಸಂದರ್ಭ ಇದೆ.
ಒಟ್ಟಾರೆ ಉತ್ತಮವಾದಂತಹ ಸಮಯ ಈ ಶನಿಹೋರ ಸಮಯ. ಅದರಲ್ಲೂ ಈ ನ್ಯಾಯಾಲಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಬಹಳ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಗ್ಗೆ 9:39 10:37 ಇನ್ನು ಅಪರಾಹ್ನ 4:25 5:23 ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಚಂದ್ರಹೋರ ಇದು ಕೂಡ ಬಹಳ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಹಾಲು, ನೀರು, ಪೆಟ್ರೋಲಿಯಂ ಉತ್ಪನ್ನಗಳಿರಲಿ ಅಥವಾ ಈ ಎಣ್ಣೆ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ, ಕೆಮಿಕಲ್ಸನ್ನು ವ್ಯಾಪಾರ ಮಾಡುವಂಥವ್ರಿಗೆ ಬಹಳ ವಿಶೇಷವಾಗಿ ಅನುಕೂಲ ಉಂಟಾಗುವಂಥ ಸಂದರ್ಭ ಇದು. ಈ ದಿನ ಬೆಳಗ್ಗೆ 8:41 9:39 ಇನ್ನು ಅಪರಾಹ್ನ 3:27 4:25 ಇನ್ನು ರಾತ್ರಿ 10:29 11:31 ಚಂದ್ರಹೋರ ಇರುವಂಥ ಸಮಯ. ಇದು ವಿಶೇಷವಾಗಿ ಚೆನ್ನಾಗಿದೆ. ಆದರೆ ಈ ದಿನ ಇರುವಂಥ ರವಿ ಹೋರ ಇದೆಯಲ್ಲ, ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಉಂಟಾಗುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:43 6:46 ಇನ್ನು ಮಧ್ಯಾಹ್ನ 12:33 1:31 ಇನ್ನು ರಾತ್ರಿ 7:23 8:25 ರವಿಹೋರ ಇರುವಂಥ ಸಮಯ. ಹಾಗಾಗಿ ಈ ಸಮಯವನ್ನು ಅಂದರೆ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಯಾವುದೇ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಕೂಡ ನೀವು ನಿಮ್ಮ ಕಾರ್ಯಗಳು ಮತ್ತು ಶುಭ ಸಮಯ ಇದನ್ನು ನೋಡಿ ಪ್ರಾರಂಭ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಕುಂದ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು, ಮೌನಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು, ಹಾಗೆ ಬುಧ ವಕ್ರತ್ಯಾಗ ಮಾಡುವಂತಹ ದಿನ ಕೂಡ ಇದು ಬಹಳ ವಿಶೇಷವಾಗಿರುವಂಥದ್ದು. ಈ ಚತುರ್ಥಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ಕುಂದ ಚತುರ್ಥಿ ಅಂತ ಹೇಳಿದ್ರೆ ಗಣಪತಿಗೆ ಮೀಸಲಾದಂತಹ ಚತುರ್ಥಿ ಇದು. ಭಾದ್ರಪದ ಮಾಸದ ಚತುರ್ಥಿಯ ದಿನ ಹೇಗೆ ವಿನಾಯಕ ಸ್ವಾಮಿಯ ವ್ರತವನ್ನು ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಕುಂದ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಈ ದಿನ ವಿನಾಯಕನ ಲಹರಿಗಳು ತುಂಬ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಈ ದಿನ ವಿಶೇಷವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಗಣಪತಿಯ ಪೂಜೆ, ಗಣಪತಿಯ ದರ್ಶನ ಮಾಡಿ ಆರಂಭ ಮಾಡುವಂಥ ಎಲ್ಲ ಕೆಲಸಗಳು ಬಹಳ ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ಗಣೇಶ ತತ್ವ ಅಂದರೆ ಗಣಪತಿಯ ಶಕ್ತಿ ಈ ದಿನ ತುಂಬ ಪ್ರವಹಿಸ್ತಾ ಇರುತ್ತೆ. ಆದ್ದರಿಂದ ಈ ದಿನದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಪ್ರತಿ ತಿಂಗಳ ಶುಕ್ಲ ಪಕ್ಷದಲ್ಲಿ ಬರುವಂತಹ ಚತುರ್ಥಿಯನ್ನು ವಿನಾಯಕಿ ಗಣೇಶ ಚತುರ್ಥಿ ಅಂತ ಹೇಳಿ ಕರೀತಾರೆ. ಈ ದಿನ ಗಣೇಶನನ್ನು ಉಪವಾಸ ಮಾಡಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಸಮೃದ್ಧಿ, ಐಶ್ವರ್ಯ, ಸಂಪತ್ತು ಹಾಗೆ ಜ್ಞಾನ, ಬುದ್ಧಿ ಕೂಡ ವಿಕಾಸವಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಆರ್ಥಿಕ ಸಮೃದ್ಧಿ ಬೇಕು ಅನ್ನೋಂಥವರು ಈ ದಿನ ವಿಶೇಷವಾಗಿ ವಿನಾಯಕಿ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಗಣಪತಿಗೆ ಪ್ರಥಮ ಪೂಜೆ ಸಂದಂತಹ ದಿನ ಈ ಚತುರ್ಥಿಯ ದಿನ. ಹಾಗಾಗಿ ವಿಶೇಷವಾಗಿ ಈ ದಿನದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ತದಿಗೆಯ ತಿಥಿ ಕೂಡ ಇರೋದರಿಂದ ಮೌನಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಪಾರ್ವತಿಯ ಆರಾಧನೆ ಸಕಲ ಸೌಭಾಗ್ಯಗಳನ್ನು ತರುತ್ತೆ. ಅದರಲ್ಲೂ ಮಹಿಳೆಯರಿಗೆ, ಸ್ತ್ರೀಯರಿಗೆ, ವಿವಾಹಿತರಿಗೆ ಮಂಗಳಕರವಾದಂತಹ ಶುಭ ಫಲಗಳನ್ನು ತರುವಂಥದ್ದು. ಹಾಗೆ ಮಾಂಗಲಿಕ ದೋಷ ಇರುವಂಥವ್ರು, ಮಾಂಗಲ್ಯ ದೋಷ ಇರುವಂಥವರು ಕೂಡ ವಿಶೇಷವಾಗಿ ಈ ಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಸಂಪ್ರದಾಯ ಇದ್ದರೆ ಮನೆಯಲ್ಲಿ ಈ ದಿನ ಮೌನಗೌರಿ ವ್ರತವನ್ನು ಆಚರಣೆ ಮಾಡಿ. ವ್ರತದ ಅನುಷ್ಠಾನ ಇಲ್ಲದೆ ಇದ್ದವರು ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಪಠಣ ಮಾಡಿ, ಹಾಗೆ ಪಾರ್ವತಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಈ ದಿನ ವಿಶೇಷವಾಗಿ ಪಠಣ ಮಾಡುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು ವಿಶೇಷ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯನ್ನು ತಪ್ಪದೆ ಪಠಣ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಈ ಗುಪ್ತ ನವರಾತ್ರಿ ನಡೆಯುವಂತಹ ಸಂದರ್ಭ ಇದೆ. ಹಾಗೆ ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡೋದ್ರಿಂದ ಆಗುವಂಥ ಲಾಭಗಳೇನು ಅನ್ನೋಂಥದ್ರ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ದುರ್ಗಾ ಸಪ್ತಶತಿಯನ್ನು ತಪ್ಪದೇ ಪಠಿಸಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣವಾದರೂ ಏನು,
ಯಾಕೆ ಅನ್ನೋಂಥದ್ರ ಬಗ್ಗೆ ನೋಡೋಣ. ಈ ವಿಶೇಷದ ಸಂದರ್ಭ ಅಂತ ಹೇಳಿದ್ರೆ ಗುಪ್ತ ನವರಾತ್ರಿ ನಡೀತಾ ಇರುವಂತಹ ಸಂದರ್ಭ. ಫೆಬ್ರವರಿ 2ನೇ ತಾರೀಕಿಂದ ಅಂದರೆ ಬುಧವಾರದಿಂದ ಆರಂಭ ಆಗಿ 10 ದಿನಗಳವರೆಗೆ ನಡೆಯುವಂಥ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗುಪ್ತ ನವರಾತ್ರಿಯ ಪೂಜೆಯನ್ನು ಮಾಡುವಂಥದ್ದು ಹೇಗೆ, ಗುಪ್ತ ನವರಾತ್ರಿಯ ಪ್ರಯೋಜನಗಳಾದರೂ ಏನು? ನಾವು ಶರನ್ನವರಾತ್ರಿಯ ಬಗ್ಗೆ ಕೇಳಿದ್ದೇವೆ. ಮೈಸೂರು ದಸರಾ ಉತ್ಸವಗಳು ನಡೆಯುವಂಥದ್ದು ಈ ನವರಾತ್ರಿಯ ಸಂದರ್ಭದಲ್ಲಿ. ಹಾಗಾಗಿ ಈ ಗುಪ್ತ ನವರಾತ್ರಿ ಯಾವುದು, ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಿಂದೂ ಪಂಚಾಂಗದ ಪ್ರಕಾರ ಫೆಬ್ರವರಿ 2 ಅಂದರೆ ಈ ಮಾಘ ಮಾಸದ ಶುಕ್ಲ ಪಕ್ಷದ ಪ್ರಥಮೆಯಿಂದ 9 ರಾತ್ರಿಗಳು ನಡೆಯುವಂಥದ್ದು ಈ ನವರಾತ್ರಿ ಉತ್ಸವ. ಇದನ್ನೇ ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ದುರ್ಗಾದೇವಿಯ ವಿಶೇಷ ಅನುಗ್ರಹವನ್ನು ಪಡೀಲಿಕ್ಕೆ ಗುಪ್ತ ನವರಾತ್ರಿಯ ಹಬ್ಬವನ್ನು ಬಹಳ ಮುಖ್ಯ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದನ್ನು ಕೆಲವು ಸಾಧಕರ ವರ್ಗ ಮಾತ್ರ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಉಳಿದವರು ಜನಮಾನಸದಲ್ಲಿ ಈ ಗುಪ್ತ ನವರಾತ್ರಿ ಆಚರಣೆ ಅಷ್ಟಾಗಿ ಬಂದಿಲ್ಲ. ಇದನ್ನು ತಾವು ಗಮನಿಸಬೇಕಾಗಿರುವಂಥದ್ದು. ಈ ಗುಪ್ತ ನವರಾತ್ರಿಯ ಮಹತ್ವ, ಹಾಗೆ ನವರಾತ್ರಿಯನ್ನು ಆಚರಣೆ ಮಾಡೋದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋಂಥದ್ದನ್ನು ಈಗ ನೋಡೋಣ. ನವರಾತ್ರಿ ಹಬ್ಬಕ್ಕೆ ನಮ್ಮ ಧರ್ಮದಲ್ಲಿ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಇಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ನವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಮಾಡಲಾಗುತ್ತೆ. ದುರ್ಗಾದೇವಿಯನ್ನು ಪೂಜಿಸುವ ಮೂಲಕ ಎಲ್ಲ ರೀತಿಯ ದುಃಖಗಳನ್ನು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಹಾಗಾಗಿ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ನೆಲೆಸಬೇಕು ಅಂತ ಹೇಳಿದ್ರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಒಂದು ವರ್ಷದಲ್ಲಿ ಒಟ್ಟು 4 ನವರಾತ್ರಿ ಹಬ್ಬಗಳು ಬರುತ್ತೆ. ಶರನ್ನವರಾತ್ರಿಯಲ್ಲಿ ಬರುವಂಥದ್ದು, ಚೈತ್ರ ಮಾಸದಲ್ಲಿ ನವರಾತ್ರಿ, ಮಾಘ ಮಾಸದ ನವರಾತ್ರಿ ಮತ್ತು ಆಷಾಢ ನವರಾತ್ರಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಮಾಘ ಮತ್ತು ಆಷಾಢ ತಿಂಗಳಲ್ಲಿ ಬರುವಂತಹ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ಗುಪ್ತ ಅಂತ ಹೇಳಿದರೆ ಬಹಳ ಗುಟ್ಟಾಗಿ ಏಕಾಂತವಾಗಿ ಮಾಡುವಂಥ ನವರಾತ್ರಿ ಹಬ್ಬ ಅನ್ನುವಂಥದ್ದು. ಇಲ್ಲಿ ತಂತ್ರ ಮಂತ್ರದ ಅಭ್ಯಾಸಕ್ಕೆ ಗುಪ್ತ ನವರಾತ್ರಿಯನ್ನು ಅತ್ಯುತ್ತಮವಾದಂಥ ಒಂದು ಪರ್ವಕಾಲ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ಯಂತ್ರ, ಮಂತ್ರ, ತಂತ್ರ ಸಾಧಕರು ಈ ಸಿದ್ಧಿಯನ್ನು ಮಾಡಿಕೊಳ್ಳುವಂಥವರು ಬಹಳ ವಿಶೇಷವಾಗಿ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಈ ಗುಪ್ತ ನವರಾತ್ರಿಯಲ್ಲಿ ಮಾಡುವಂತಹ ಪೂಜೆ ರಹಸ್ಯವಾಗಿ ಇಡಲ್ಪಟ್ಟಿರೋದ್ರಿಂದ ಇದರ ಫಲ ಹೆಚ್ಚಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದ ಈ ನವರಾತ್ರಿಯ ಸಂದರ್ಭದಲ್ಲಿ ಯಾವುದೇ ತಂತ್ರವನ್ನು, ಯಾವುದೇ ಮಂತ್ರವನ್ನು, ಯಾವುದೇ ಪೂಜೆಯನ್ನು ಮಾಡೋದಾದರೆ ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಮಾಡಲಾಗುತ್ತೆ. ಹೆಚ್ಚು ಪ್ರಚಾರ ಇರಲ್ಲ. ಹಾಗಾಗಿ ವೈಯಕ್ತಿಕವಾಗಿ ಮನೆಯೊಳಗೆ ಅಥವಾ ದೇವಾಲಯಗಳಲ್ಲಿ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಈ ನವರಾತ್ರಿಯ ಪೂಜೆಯನ್ನು ಮಾಡಲಾಗುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ, ಬಾಧೆ, ನೋವು, ಸಂಕಟಗಳು ಇದ್ದೇ ಇರುತ್ತೆ. ಇಂತಹ ಸಮಸ್ಯೆಗಳನ್ನು, ಇಂತಹ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದುರ್ಗಾ ಸಪ್ತಶತಿಯನ್ನು ಓದಬೇಕು ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಅನ್ನುವಂಥದ್ದು ಹಿರಿಯರ ಒಂದು ಅಭಿಮತ. ಹಾಗಾಗಿ ಈ ಗುಪ್ತ ನವರಾತ್ರಿಯಲ್ಲಿ ಬಹಳ ವಿಧಿಬದ್ಧವಾಗಿ ಹಾಗೆ ನೇಮನಿಷ್ಠೆಯಿಂದ ದುರ್ಗಾದೇವಿಯನ್ನು ಪೂಜಿಸಿದ್ರೆ ಅನೇಕ ರೀತಿಯ ದುಃಖಗಳು ದೂರವಾಗುತ್ತೆ. ಗುಪ್ತ ನವರಾತ್ರಿಯಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಣೆ ಮಾಡುವಂಥದ್ದು ಅತ್ಯಂತ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಈ ಗುಪ್ತ ನವರಾತ್ರಿಯಲ್ಲಿ ಕೆಲವು ನಿಯಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಪೂಜೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲವೂ ನಿರರ್ಥಕವಾಗುತ್ತೆ. ಹಾಗಾಗಿ ಕೆಲವು ನೀತಿ ನಿಯಮಗಳು, ಷರತ್ತುಗಳು ಬಹಳ ವಿಶೇಷವಾಗಿರುವಂಥದ್ದು ಈ ಗುಪ್ತ ನವರಾತ್ರಿ ಆಚರಣೆ ಸಂದರ್ಭ. ಹಾಗಾಗಿ ಈ ಗುಪ್ತ ನವರಾತ್ರಿ ಚೈತ್ರ ಮಾಸದಲ್ಲಿ ಈಗಾಗಲೇ ಹೇಳಿದಾಗೆ ಫೆಬ್ರವರಿ 2ನೇ ತಾರೀಕು ಬುಧವಾರ ಈ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಪ್ರಾರಂಭ ಆಗಿ ಫೆಬ್ರವರಿ 11ರ ಶುಕ್ರವಾರ ಇದು ಮುಕ್ತಾಯವಾಗುತ್ತೆ. ಈ ಗುಪ್ತ ನವರಾತ್ರಿ ಮೊದಲನೇ ದಿನ ಕಳಶ ಸ್ಥಾಪನೆ ಮಾಡುವಂಥದ್ದು, ಇದು ಬೆಳಿಗ್ಗೆ ನೆರವೇರುವಂಥದ್ದಾಗುತ್ತೆ. ಹಾಗಾಗಿ ಅಭಿಜಿತ್ ಮುಹೂರ್ತ ಏನಿದೆ ಮಧ್ಯಾಹ್ನ, ಈ ಒಂದು ವಿಶೇಷ ಸಂದರ್ಭದಲ್ಲಿ ಕಳಶ ಸ್ಥಾಪನೆ ಆಗುವಂಥದ್ದು. ಹಾಗೆ ಪ್ರತಿದಿನ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಆರಾಧನೆ ಮಾಡಲಾಗುತ್ತೆ. ಇನ್ನು ಈ ಮಾಘ ಮಾಸದ ಗುಪ್ತ ನವರಾತ್ರಿಯನ್ನು ವಿಶೇಷ ರೀತಿಯ ಸಾಧನೆಗೆ ಬಹಳ ಮುಖ್ಯವಾದಂಥ ಒಂದು ಪರ್ವಕಾಲ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಅದಕ್ಕಾಗಿಯೇ ಈ ನವರಾತ್ರಿಯಂದು 10 ಮಹಾವಿದ್ಯೆಗಳನ್ನು ಪೂಜಿಸಲಾಗುತ್ತೆ. ಗುಪ್ತ ನವರಾತ್ರಿಯಂದು ಅಖಂಡ ಜ್ಯೋತಿ ಪ್ರಜ್ವಲಿಸ್ತಾ ಇರುತ್ತೆ. ಈ ದಿನ ಬೆಳಿಗ್ಗೆ ಮತ್ತು ಸಂಜೆ 2 ಬಾರಿ ಪೂಜೆ ಮತ್ತು
ದೇವಿಗೆ ಆರತಿಯನ್ನು ಮಾಡಬೇಕು. ಅಷ್ಟಮಿ ಅಥವಾ ನವಮಿ ಎಂದು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ಹಾಗೆ ಕನ್ಯೆಯರನ್ನು ಮನೆಗೆ ಕರೆದು ಅವರಿಗೆ ವಿಶೇಷ ಗೌರವವನ್ನು ನೀಡಿ ಕುಮಾರಿ ಪೂಜೆಯನ್ನು ಮಾಡಬೇಕು. ನಾವು ಹೇಗೆ ನವರಾತ್ರಿ ಹಬ್ಬದಲ್ಲಿ ದುರ್ಗೆಯ 9 ಅವತಾರಗಳನ್ನು ಆರಾಧನೆ ಮಾಡ್ತೇವೋ ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವಿಗೆ ಪೂಜೆ ಪುನಸ್ಕಾರಗಳು, ಆರತಿ, ನೈವೇದ್ಯ ಸಮರ್ಪಣೆ ಆಗುತ್ತೆ. ಹಾಗೆ ಈ ಮಾಘ ಮಾಸದ ಈ ಗುಪ್ತ ನವರಾತ್ರಿಯ ವಿಶೇಷ ದಿನಗಳು ಏನೇನು ಅಂತ ಹೇಳಿದ್ರೆ, ಈಗಾಗಲೇ ಮೊದಲನೇ ದಿನ ಫೆಬ್ರವರಿ 2ನೇ ತಾರೀಕು ಘಟಸ್ಥಾಪನೆ, ತಾಯಿ ಶೈಲಪುತ್ರಿ ಹಾಗೆ ಬ್ರಹ್ಮಚಾರಿಣಿ ದೇವಿಯ ಪೂಜೆ ನಡೆಯುತ್ತೆ. ಇನ್ನು ಫೆಬ್ರವರಿ 3ನೇ ತಾರೀಕು ಚಂದ್ರಘಂಟಾ ದೇವಿಯ ಪೂಜೆ, ಫೆಬ್ರವರಿ 4 ತಾಯಿ ಕೂಷ್ಮಾಂಡಾ ದೇವಿಯ ಪೂಜೆ, ಇನ್ನು ಫೆಬ್ರವರಿ 5 ತಾಯಿ ಸ್ಕಂದಮಾತಾ ದೇವಿಯ ಪೂಜೆ, ಫೆಬ್ರವರಿ 6 ತಾಯಿ ಕಾತ್ಯಾಯಿನಿ ದೇವಿಯ ಪೂಜೆ, ಫೆಬ್ರವರಿ 7 ತಾಯಿ ಕಾಲರಾತ್ರಿ ದೇವಿಯ ಪೂಜೆ, ಇನ್ನು ಫೆಬ್ರವರಿ 8 ಮತ್ತು 9 ಮಹಾಗೌರಿ ದುರ್ಗಾಷ್ಟಮಿ ಬಹಳ ವಿಶೇಷವಾಗಿ ನಡೆಯುವಂಥದ್ದು. 8ನೇ ತಾರೀಕು ಸಪ್ತಮಿ ಇರುವಂಥದ್ದು. ಇನ್ನು 9 ಬುಧವಾರ ಅಷ್ಟಮಿ ಬರುತ್ತೆ. ಹಾಗಾಗಿ ದುರ್ಗಾಷ್ಟಮಿಯನ್ನು ದಿನ ವಿಶೇಷವಾಗಿ ಆಚರಣೆ ಮಾಡುವಂಥದ್ದಿದೆ. ಇನ್ನು 10ನೇ ತಾರೀಕು ನವಮಿ, ಇಲ್ಲಿ ತಾಯಿ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಈ 9 ರಾತ್ರಿಗಳಂದು ವಿಶೇಷವಾಗಿ ದುರ್ಗಾದೇವಿಯ 9 ಅವತಾರಗಳನ್ನು ಆರಾಧನೆ ಮಾಡುವಂಥದ್ದು ಇದೆ. ಹಾಗೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು, ಒಂದು ಯಂತ್ರ ಬರೆಯುವಂಥದ್ದನ್ನಾಗಲಿ ಅಥವಾ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಇನ್ನು ಯಾವುದೇ ಒಂದು ವಿದ್ಯೆಯನ್ನು, ವಶೀಕರಣ, ಸ್ತಂಭನ, ಜ್ಯೋತಿಷ್ಯ, ಯಾವುದೇ ರೀತಿಯ ವಿದ್ಯೆಯನ್ನು ಕಲೀಲಿಕ್ಕೂ ಕೂಡ ಈ ನವರಾತ್ರಿ ಬಹಳ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಸಾಧಕರು, ಸಿದ್ಧಿಪುರುಷರು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ದುರ್ಗಾ ಸಪ್ತಶತಿಯನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪಾರಾಯಣ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರಗಳಲ್ಲಿ ಅತ್ಯಂತ ಶಕ್ತಿಯುತವಾದಂತಹ 30 ಸಿದ್ಧಿ ಮಂತ್ರಗಳಿದೆ. ಈ ದುರ್ಗಾ ಸಪ್ತಶತಿಯನ್ನು ಬರೆದು ಅನುಷ್ಠಾನಕ್ಕೆ ತಂದವರೇ ಮಾರ್ಕಾಂಡೇಯ ಮಹಾಮುನಿಗಳು. ಮೃಕುಂಡು ಮುನಿ ಮತ್ತು ಮುರುದ್ಮತಿಗಳ ಸುಪುತ್ರರೇ ಮಾರ್ಕಾಂಡೇಯ ಋಷಿ. ಗೋಮತಿ ನದಿ ತೀರದಲ್ಲಿ ಇವರ ಆಶ್ರಮ ಇತ್ತು. ದೈವ ಭಕ್ತರಾದಂತಹ ಈ ದಂಪತಿಗಳಿಗೆ ಮಕ್ಕಳಾಗದೇ ಇದ್ದಂತಹ ಸಂದರ್ಭದಲ್ಲಿ ಶಿವನ ಧ್ಯಾನ ಮಾಡಿದಾಗ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಒಂದು ಷರತ್ತಿನ ಮೇರೆಗೆ ವರವನ್ನು ಕರುಣಿಸ್ತಾರೆ. ಅದೇನು ಅಂತ ಹೇಳಿದ್ರೆ, ಅತ್ಯಂತ ವಿದ್ವತ್ಪೂರ್ಣವಾದಂತಹ ಕೇವಲ 16 ವರ್ಷ ವಯಸ್ಸುಳ್ಳಂತಹ ಮಗನು ಬೇಕೋ ಅಥವಾ ದೀರ್ಘಾಯುವಾದಂತಹ ಬುದ್ಧಿಹೀನನಾದಂತಹ ಪುತ್ರನು ಬೇಕೋ ಅಂತ ಕೇಳ್ತಾರೆ. ಆಗ ದಂಪತಿಗಳು, ನಮಗೆ ಬೇಕಾದಂತಹ ಸಂತಾನ ಇಡೀ ಜಗತ್ತನ್ನೇ ಬೆಳಗಿಸಬೇಕು, ಅದಕ್ಕಾಗಿ 16 ವರ್ಷ ಆಯಸ್ಸಿನ ಮಗನನ್ನೇ ನಮಗೆ ಕರುಣಿಸು ಅಂತ ಹೇಳಿ ಕೇಳ್ಕೊಳ್ತಾರೆ. ಹಾಗಾಗಿ ಅವರಿಗೆ ಹುಟ್ಟಿದಂತಹ ಮಗುವಿಗೆ ಮಾರ್ಕಾಂಡೇಯ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಶಾಸ್ತ್ರೋಕ್ತವಾಗಿ ಆ ಬಾಲಕನಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗೆ ಮಾರ್ಕಾಂಡೇಯ ತನ್ನ ಬಾಲ್ಯಾವಸ್ಥೆಯಲ್ಲೇ ಮಹಾವಿದ್ವಾಂಸನಾಗಿ ಸಕಲ ಅರ್ಹತೆಗಳನ್ನು ಕೂಡ ಪಡ್ಕೊಳ್ತಾನೆ. ಪರಮ ಶಿವಭಕ್ತನೂ ಆಗಿರ್ತಾನೆ. ಹಾಗೆ ಮಾರ್ಕಾಂಡೇಯನಿಗಿದ್ದಂಥ ಒಂದು ಅಚಲವಾದ ನಂಬಿಕೆ ಏನಂತ ಹೇಳಿದ್ರೆ, ಯಾರು ಪ್ರಕೃತಿಯನ್ನು ಮೀರ್ತಾರೋ ಆಗ ಯಮನ ಪ್ರತ್ಯಕ್ಷ ಆಗುತ್ತೆ. ಇದು ಮಾರ್ಕಾಂಡೇಯ ಸಿದ್ಧಾಂತ. ಹಾಗೆ ಮಾರ್ಕಾಂಡೇಯ ಒಂದಿನಿತೂ ಕೂಡ ಪ್ರಕೃತಿಗೆ ವಿರೋಧವಾಗಿ ನಡೆಕೊಳ್ಳದೆ ತನ್ನ ಅಧ್ಯಯನ, ತನ್ನ ತಪಸ್ಸು ಇದರಲ್ಲೇ ನಿರತರಾಗಿದ್ದರು. ಪ್ರತಿ ಕ್ಷಣದಲ್ಲೂ ಕೂಡ ಶಿವನ ಧ್ಯಾನವನ್ನು ಮಾಡ್ತಾನೆ ಇರ್ತಾ ಇದ್ರು ಮಾರ್ಕಾಂಡೇಯರು. ಆ 16 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಯಮನ ಪಾಶ ಮಾರ್ಕಾಂಡೇಯನನ್ನು ಹುಡುಕ್ತಾ ಬಂತು. ಆಗ ಮಾರ್ಕಾಂಡೇಯನನ್ನು ಕಂಡಂತಹ ಯಮ ತನ್ನ ಪಾಶವನ್ನು ಅವನ ಕೊರಳಿಗೆ ಬೀಸಿದ. ಆದರೆ ಆ ಪಾಶ ಮಾರ್ಕಾಂಡೇಯನ ಕೊರಳಿಗೆ ಮಾತ್ರ ಬೀಳಲಿಲ್ಲ, ಪರಶಿವನ ಲಿಂಗಕ್ಕೂ ಬಿತ್ತು. ಆಗ ಕೋಪಗೊಂಡ ಪರಮೇಶ್ವರ ಪ್ರತ್ಯಕ್ಷನಾಗಿ ಯಮನಿಗೆ ಆ ಪಾಶವನ್ನು ಹಿಂದಕ್ಕೆ ಸೆಳೆದುಕೊಳ್ಳುವಂತೆ ಆಜ್ಞೆಯನ್ನು ಮಾಡ್ತಾನೆ. ಆಗ ಮಾರ್ಕಾಂಡೇಯನಿಗೆ ತನಗೆ ಎಷ್ಟು ಆಯಸ್ಸು ಬೇಕೋ ಅಷ್ಟನ್ನು ಬರೆದುಕೊಳ್ಳುವಂತೆ ಪರಶಿವನು ತಿಳಿಸ್ತಾನೆ. ಈಗಲೂ ಕೂಡ ಈ ಆಯಸ್ಸಿಗೆ ಸಂಬಂಧಪಟ್ಟಂತಹ ಆಯುಸ್ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾರ್ಕಾಂಡೇಯ ಹೋಮಕ್ಕೆ ಬಹಳ ಮಹತ್ವ ಇರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಹಾಗೆ ಜೀವ ವರದಾನವನ್ನು ಪಡೆದಂತಹ ಮಾರ್ಕಾಂಡೇಯ ತನ್ನ ಜೀವಿತಾವಧಿಯಲ್ಲಿ ಅನೇಕ ಮಹಾಗ್ರಂಥಗಳನ್ನು ಬರೆದರು. ವ್ಯಾಕರಣ ಶಾಸ್ತ್ರದಲ್ಲಿ ಮಹಾವ್ಯಾಕರಣ ಪಂಡಿತನಾದವನೇ ಮಾರ್ಕಾಂಡೇಯ. ಅದಕ್ಕಾಗಿ ಇಂತಹ ಮಹಾಮುನಿಗಳು ಬರೆದಂತಹ ಮಂತ್ರ ಶ್ಲೋಕಗಳ ಪಠಣೆ ಮಾಡುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಗುರು ಉಪದೇಶ ಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ
ಮಾರ್ಕಾಂಡೇಯರು ಬರೆದಿರುವಂತಹ ಸಪ್ತಶತಿಯನ್ನು ಪಠಣ ಮಾಡಿದ್ರೆ ವಿಶೇಷವಾಗಿ ದುಃಖ ಶಮನವಾಗತ್ತೆ. ಆದ್ದರಿಂದಲೇ ಈ ದುರ್ಗಾ ಸಪ್ತಶತಿ ನಾಡಿ ಕ್ರಿಯೆಗಳಿಗೆ ಸಂಬಂಧಿಸಿರುವಂಥದ್ದು. ಇದರಲ್ಲಿ ಇರುವಂತಹ ಛಂದಸ್ಸು, ತಾಳ, ಗತಿಗಳು ಅದಕ್ಕೆ ಸಂಬಂಧಿಸಿದಂತಹ ಗಾಯತ್ರಿಗಳ ಆಧಾರದಲ್ಲಿ ಇರುವಂಥದ್ದೇ ವಿಶೇಷ. ಆದ್ದರಿಂದಲೇ ದುರ್ಗಾ ಸಪ್ತಶತಿ ಅಂತ ಹೇಳೇ ಪ್ರಖ್ಯಾತವಾಗಿರುವಂಥ ಈ ಒಂದು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಆದ್ದರಿಂದ ವೀಕ್ಷಕರೇ, ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡಿಕೊಳ್ಳಿ, ಇಲ್ಲ ಶ್ರವಣ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲಗಳು ನಿಮಗೆ ಸಿದ್ಧಿಸುತ್ತೆ. ತಾಯಿ ದುರ್ಗಾದೇವಿ ತಮ್ಮೆಲ್ಲರ ಕಷ್ಟಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡಲಿ, ತಮಗೆ ಶಾಂತಿಯ ಬದುಕನ್ನು, ಆರೋಗ್ಯದ ಬದುಕನ್ನು ದಯಪಾಲಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ಬಹಳ ಅನುಕೂಲವಾದ ಸ್ಥಿತಿಯಲ್ಲಿರ್ತೀರಿ, ಶಾಂತ ಮನಸ್ಥಿತಿಯಲ್ಲಿರ್ತೀರಿ ಈ ದಿನದಲ್ಲಿ. ಹಾಗೆ ಕುಟುಂಬದೊಂದಿಗೆ ಒಂದು ವಿಶ್ರಾಂತಿಯಲ್ಲಿ ಅಥವಾ ಮನರಂಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದೆ. ಒಳ್ಳೆಯ ಸಮಯವನ್ನು ಕಳೀತೀರಿ ಈ ದಿನದಲ್ಲಿ. ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂಥ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನು ಪಡೆಯುವಂಥ ಯೋಗ ಇದೆ. ನಿಮಗೆ ಸಂಬಂಧಿಸಿದಂತಹ ಜನರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಡಿಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಜವಾಬ್ದಾರಿಗಳನ್ನು ಮಾತ್ರ ತೆಗೆದುಕೊಳ್ಳಿ ಈ ದಿನ. ಹಾಗೆ ಹಿರಿಯರು ಅತಿಯಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ ಯಾವುದೇ ವಿಚಾರದಲ್ಲೂ ಹೆಚ್ಚಿನ ಶ್ರಮದಾಯಕವಾದಂಥ ಕೆಲಸಗಳನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಲಯದಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕೆಲವರಿಗೆ ನಿಮ್ಮ ಕೆಲಸ ಇಷ್ಟೇ ಈ ದಿನದ ಒಂದು ಜಗತ್ತಾಗಿರುವಂಥದ್ದು. ಆದರೆ ಹೊರ ಪ್ರಪಂಚದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳೇನು, ಅದರಿಂದ ಕಲಿಬೇಕಾಗಿರುವಂಥದ್ದೇನು, ಈ ಹೊಸ ವಿಚಾರಗಳ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಈ ದಿನ. ಹಾಗೆ ಯಾವುದೇ ವ್ಯವಹಾರ ಆಗಲಿ, ಯಾವುದೇ ವ್ಯಾಪಾರ ಆಗಲಿ, ಯಾವುದೇ ಒಪ್ಪಂದ ಆಗಲಿ, ಅದನ್ನು ತೀರ್ಮಾನ ಮಾಡುವಂಥದ್ದು ಅಥವಾ ಅಂತಿಮಗೊಳಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ರೆ ಖಂಡಿತ ಬಹಳಷ್ಟು ಲಾಭ ಇದೆ. ಈ ದಿನ ಭಕ್ತಿಯಿಂದ ನೀವು ರುದ್ರದೇವರ ಆರಾಧನೆಯನ್ನು ಮಾಡಿ, ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಚಟುವಟಿಕೆಗಳು ಬಹಳ ವಿಶೇಷವಾಗಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದು. ಇದರಿಂದ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ ಈ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲಿದೆ. ಹಾಗೆ ನಿಮ್ಮ ಸುತ್ತಮುತ್ತಲ ವಾತಾವರಣ ಕೂಡ ಇದಕ್ಕೆ ಪೂರಕವಾಗಿರುವಂಥದ್ದು. ಆದರೆ ಸೂಕ್ತವಾದ ಸಮಯದಲ್ಲಿ ಅಂಥ ಪ್ರಯತ್ನವನ್ನು ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಶುಭ ಸಿದ್ಧಿ ಸಿಕ್ಕುವಂಥ ಒಂದು ಒಳ್ಳೆಯ ಯೋಗ ಕೂಡ ನಿಮಗೂ ಇದೆ. ಹಾಗೆ ಈ ದಿನ ಹಣಕಾಸಿನ ಯೋಜನೆಗಳು ಬಹಳ ಸುಲಭವಾಗಿ ಕಾರ್ಯರೂಪಕ್ಕೆ ಬರುವಂಥದ್ದು. ಹಾಗಾಗಿ ನಿಮ್ಮ ಆದಾಯ ಆಗಲಿ ಅಥವಾ ನಿಮ್ಮ ವ್ಯಯ ಆಗಲಿ ಎರಡೂ ಕೂಡ ಈ ಖರ್ಚು ವೆಚ್ಚಗಳ ಬಗ್ಗೆ ಬಹಳ ವಿಶೇಷವಾದಂಥ ಆಸಕ್ತಿ ನಿಮಗೆ ಈ ದಿನ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಕೆಲವು ವಿಚಿತ್ರವಾದಂತಹ ಘಟನೆಗಳನ್ನು, ಹಾಗೆ ವಿಚಿತ್ರವಾದಂಥ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ನೀವು ಮಾನಸಿಕರಾಗಿ ಸಿದ್ಧರಾಗುವಂಥ ಅವಶ್ಯಕತೆ ಕೂಡ ಇದೆ. ಏಕೆಂದರೆ ಅನಿರೀಕ್ಷಿತವಾಗಿ ಬರುವಂಥದ್ದು, ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ರೆಡಿನೆಸ್ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ಮನೆಯಲ್ಲಿರುವಂಥ ಹಿರಿಯರು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಅಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಬಹಳ ಹಿಂದಿನ ಒಂದು ತಂತ್ರಜ್ಞಾನವನ್ನೇ ಬಳಸ್ತಾ ಇರಬಹುದು ನೀವು, ಅಥವಾ ಈ ಟೆಕ್ನಾಲಜಿಯನ್ನು ಬಳಸದೇ ಇರಬಹುದು. ಆದರೆ ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ದಕ್ಷತೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಈಗಿನ ಕಾಲಮಾನಕ್ಕೆ ಅನುಗುಣವಾಗಿ ಸ್ವಲ್ಪ ನೀವು ಕೂಡ ಮೇಲ್ದರ್ಜೆಗೆ ಏರುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳು ಒದಗುವಂತಹ ಸಣ್ಣ ಪುಟ್ಟ ಅಪಾಯಗಳೇನಿದೆ ಇದನ್ನು ತಪ್ಪಿಸ್ಕೊಳ್ಬೇಕು ಈ ದಿನದಲ್ಲಿ. ಅದರಲ್ಲೂ ನಿಮ್ಮ ಸ್ನೇಹಿತರ ಪ್ರಭಾವ, ಒತ್ತಡ, ಇದನ್ನು ನಿವಾರಣೆ ಮಾಡಿಕೊಳ್ಳೇಬೇಕಾಗತ್ತೆ.
ಹಾಗೆ ಈ ದಿನ ಭಕ್ತಿಯಿಂದ ನೀವು ದುರ್ಗಾದೇವಿ ಆರಾಧನೆಯನ್ನು ಮಾಡಿ, ವಿಶೇಷವಾದ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಸ್ವಲ್ಪ ವಿವೇಚನೆಯಿಂದ ವರ್ತಿಸುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ನಿಮ್ಮ ಮೈಂಡನ್ನು, ನಿಮ್ಮ ಇಂಟೆಲಿಜೆನ್ಸನ್ನು ಸ್ವಲ್ಪ ಅಪ್ಲೈ ಮಾಡಬೇಕಾಗತ್ತೆ ಈ ದಿನ. ಹಾಗಾಗಿ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಹಣಕಾಸಿನ ಚಟುವಟಿಕೆ ಇದರಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ದಿನದಲ್ಲಿ. ಯಾವುದೇ ಕೆಲಸವನ್ನು ಬೇಕಾಬಿಟ್ಟಿ ಮಾಡಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಈ ದಿನ. ಇದರಿಂದ ಯಶಸ್ಸು ಸಾಧ್ಯ. ನಿಮ್ಮ ಮಕ್ಕಳ ವೃತ್ತಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಚಿಂತೆ ಇದ್ದರೆ, ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ, ಪರಿಹಾರ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಕುಟುಂಬದ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲಸಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರಗತಿಯಲ್ಲಿ ಇರುತ್ತೆ. ಒಟ್ಟಾರೆ ಈ ಕೆಲವು ಚಟುವಟಿಕೆಗಳು ನಿಮಗೆ ಸಂತೃಪ್ತಿಯನ್ನು ತಂದರೆ, ಕೆಲವು ಅಸಮಾಧಾನವನ್ನು ತರುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಈ ದಿನದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಮರುಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಹಿರಿಯರು ಈ ದಿನ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ಇದರಿಂದ ಗೌರವ ಸಂಪಾದನೆ ಕೂಡ ಇದೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ, ಸಹೋದ್ಯೋಗಿಗಳಿಂದ ಈ ದಿನದಲ್ಲಿ ಸಹಕಾರ ಯಾವುದನ್ನು ಕೂಡ ಹೆಚ್ಚಾಗಿ ಬಯಸಬೇಡಿ. ಏನೋ ಇದೆಯೋ ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಒಂದು ಸ್ಟೇಟಸ್ಕೋ ಮೇಂಟೈನ್ ಮಾಡಿಕೊಳ್ಳುವಂಥದ್ದನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಈ ದಿನ ಭಕ್ತಿಯಿಂದ ಉಮಾಮಹೇಶ್ವರ ಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ನಿಮ್ಮ ಸಮತೋಲಿತ ನಡವಳಿಕೆ ಏನಿದೆ ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿದೆ. ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಬೇಕು ಈ ದಿನದಲ್ಲಿ. ಯಾವುದೇ ಒಂದು ಕಾರಣಕ್ಕೂ ಕೂಡ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ, ಹಾಗೆ ಯಾವುದೇ ಒಂದು ವಿಚಾರ ನಿಮಗೆ ಬರಲಿ, ಕೆಲವು ಘಟನೆಗಳಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ವಿರುದ್ಧವಾಗಿರಲಿ, ಎಲ್ಲವನ್ನು ಕೂಡ ಸ್ಥಿತಪ್ರಜ್ಞತೆಯಿಂದ ಈ ದಿನ ಸ್ವೀಕಾರ ಮಾಡಬೇಕಾಗತ್ತೆ. ಹಾಗೆ ಶುಭ ಮತ್ತು ಅಶುಭ ಎರಡೂ ಈ ಬದಿಗಳ ನಡುವೆ ಸರಿಯಾದ ಸಮನ್ವಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಒಳ್ಳೆಯ ಸಾಮರ್ಥ್ಯ ಇದೆ, ಆದರೆ ಸ್ವಲ್ಪ ವಿವೇಚನೆಯಿಂದ ನಿಮ್ಮ ಬುದ್ಧಿಯನ್ನು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಕೆಲಸದಲ್ಲಿ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಅದಕ್ಕಾಗಿ ಯಾವುದೋ ಹೊಸ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಒಂದು ತರಬೇತಿಯಲ್ಲಿ ಭಾಗವಹಿಸುವಂಥದ್ದು ಅಥವಾ ಒಂದು ಸಾಹಿತ್ಯವನ್ನು ಓದುವಂಥದ್ದು, ಯಾವುದೋ ಒಂದರ ಮೂಲಕ ಈ ದಿನ ನಿಮ್ಮ ಒಂದು ದಕ್ಷತೆ ಅಥವಾ ಕಾರ್ಯವೈಖರಿಯನ್ನು ಹೆಚ್ಚು ಮಾಡ್ಕೊಳ್ತೀರಿ. ಇನ್ನು ವಿಶೇಷವಾಗಿ ಆಪ್ತ ಸ್ನೇಹಿತರ ಸಲಹೆ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಪ್ರಯಾಣದ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಖರೀದಿ ಪ್ರಕ್ರಿಯೆ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥದ್ದಿದೆ. ಹಾಗಾಗಿ ಈ ಸಂದರ್ಭ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಹಣವನ್ನು ಹೂಡಿ ಖರೀದಿ ಮಾಡುವಂಥದ್ದನ್ನು ಮುಂದಕ್ಕೆ ಹಾಕಿ ಒಂದು ದಿನಕ್ಕೆ. ಇನ್ನು ವಿಶೇಷವಾಗಿ ಈ ಸುತ್ತಮುತ್ತಲ ವಾತಾವರಣ ಬಹಳ ಚೆನ್ನಾಗಿದೆ. ಪ್ರೇಮಿಗಳಿಗಂತೂ ಬಹಳ ವಿಶೇಷವಾದಂತಹ ದಿನ. ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಒಂದು ವಿಚಾರದಲ್ಲಿ ಯಾವುದೇ ಅಭಿಪ್ರಾಯಗಳು ಬಂದರೆ, ಮಾತುಕತೆ ಬಂದರೆ ಆದಷ್ಟು ಅದನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಪರಿಸ್ಥಿತಿಯನ್ನು. ಇನ್ನು ಹಿರಿಯರು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಒಂದು ಪ್ರಾಜೆಕ್ಟ್ ಇದ್ದರೆ ಅಥವಾ ಒಂದು ಸಂಕಲ್ಪ ಇದ್ದರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಈ ದಿನದಲ್ಲಿ. ಹಾಗೆ ಅದಕ್ಕೆ ಬೇಕಾದಂಥ ನೆರವನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಪಡ್ಕೊಳ್ಳುವಂಥ ಒಳ್ಳೆಯ ಯೋಗ ಕೂಡ ಇದೆ. ಹಾಗೆ ಈ ದಿನ ನೀವು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ
ಧನಾತ್ಮಕವಾದಂಥ ಆಲೋಚನೆ ಇರುತ್ತೆ. ಇದು ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಈ ದಿನ ಇರೋವಂಥದ್ದು ನಿಮಗೆ. ಹಾಗೆ ಆತ್ಮಬಲ, ಆತ್ಮವಿಶ್ವಾಸ ಬಹಳ ವಿಪರೀತವಾಗಿರುವಂಥದ್ದು. ಹಾಗಾಗಿ ಅಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡಬಲ್ಲೆ ಅನ್ನುವಂಥ ಒಂದು ಹಠದ ಸ್ವಭಾವದ ಜೊತೆಗೆ ಗುರಿಯನ್ನು ತಲುಪುವಂಥ ಒಂದು ಸ್ಪಷ್ಟವಾದ ಕಲ್ಪನೆ ನಿಮಗಿದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ, ವ್ಯವಹಾರ, ಹಣಕಾಸಿನ ಚಟುವಟಿಕೆಗಳು ಅಥವಾ ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಿದ್ರೂ ಕೂಡ ಈ ದಿನ ತುಂಬ ಯಶಸ್ವಿಯಾಗುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದ ಬೆಂಬಲ ಇದೆ, ಕುಟುಂಬ ಸುಖ ಇದೆ ಈ ದಿನ. ಹಾಗಾಗಿ ಮನೆಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಮನೆಯಲ್ಲಿ ಎಲ್ಲವೂ ಸರಿ ಇದ್ದರೆ ಹೊರಗಿನ ಪ್ರಪಂಚ ಏನೇ ಇರಲಿ, ಯಾವುದೇ ರೀತಿ ಇರಲಿ, ಅದನ್ನು ಕೂಡ ಗೆಲ್ಲಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಕೆಲಸಗಳು ಮುಂದುವರಿಯುತ್ತೆ. ಹಾಗೆ ನಿಮ್ಮ ಸಾಧನೆ, ನಿಮ್ಮ ಯಶಸ್ಸು ಈ ದಿನ ಖಂಡಿತವಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಖುಷಿಯನ್ನು ಕೊಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ವೈಫಲ್ಯಗಳನ್ನು ಯಶಸ್ಸಾಗಿ ಪರಿವರ್ತನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಹಿಂದೆ ನಡೆದಂತಹ ಕಹಿ ಘಟನೆಗಳು, ಒಂದು ಕಹಿ ಅನುಭವ ಏನಿದೆ ಅದನ್ನು ಈ ದಿನ ಪರಿವರ್ತನೆ ಮಾಡಿಕೊಳ್ಳಿ. ಆ ಪಾಠದ ಸಾರವನ್ನು ಈ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಳಿ. ಪರಿಪಕ್ವವಾದಂಥ ಕೆಲಸ ಆಗುತ್ತೆ. ಇನ್ನು ವಿಶೇಷವಾಗಿ ಹಿರಿಯರು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬಕ್ಕಾಗಿ ನಿಮ್ಮ ತ್ಯಾಗ ಎಲ್ಲರಿಂದ ಪ್ರಶಂಸಿಸಲ್ಪಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಮೆಚ್ಚುಗೆಗೆ ಒಳಪಡುವಂಥದ್ದು. ಇದು ಮತ್ತಷ್ಟು ಸಂತೃಪ್ತಿಯನ್ನು ತರುತ್ತೆ ನಿಮಗೆ. ಹಾಗೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು, ಕುಟುಂಬಸ್ಥರ ಮಧ್ಯದಲ್ಲಿ ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗೆ ನಿಮ್ಮ ಕಮ್ಯುನಿಕೇಷನ್ ಕೂಡ ಈ ದಿನ ಚೆನ್ನಾಗಿರೋದ್ರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಸಮಸ್ಯೆಗಳು ನಿಮಗೆ ಸಮಸ್ಯೆಯಂತೆ ಕಾಣಿಸಲ್ಲ, ಸಾಧಾರಣವಾಗಿ ಇರುವಂಥ ರೀತಿಯಲ್ಲೇ ಇರುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರಿಂದ ಮೆಚ್ಚುಗೆಯನ್ನು ಗಳಿಸುವಂತಹ ದಿನ. ಹಾಗೆ ನಿಮ್ಮ ಹಿತ ಶತ್ರುಗಳು ನಿಮ್ಮ ಒಂದು ನಿಯಂತ್ರಣದಲ್ಲಿ ಇರ್ತಾರೆ ಈ ದಿನದಲ್ಲಿ. ಅವರ ಆಟ ನಡೆಯಲ್ಲ ನಿಮ್ಮ ಮುಂದೆ, ನಿಮ್ಮ ಕೈಚಳಕದ ಮುಂದೆ, ನಿಮ್ಮ ಬುದ್ಧಿಶಕ್ತಿಯ ಮುಂದೆ. ಹಾಗಾಗಿ ಯಾರನ್ನು ಎಲ್ಲಿ ಇಡಬೇಕೋ ಅದೇ ಸ್ಥಾನದಲ್ಲಿ ಇಟ್ಟಿರ್ತೀರಿ ಈ ದಿನದಲ್ಲಿ. ಇದು ನಿಮ್ಮ ಸಾಧನೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಕಾರಾತ್ಮಕವಾದಂಥ ಸಂಭಾಷಣೆಯನ್ನು ಇಟ್ಕೊಳ್ತೀರಿ. ಇದು ಒಳ್ಳೆಯ ಬೆಳವಣಿಗೆ ಇದು. ಹಾಗೆ ಭವಿಷ್ಯಕ್ಕೆ ಬೇಕಾದಂಥ ಅಥವಾ ನಿಮ್ಮ ವ್ಯವಹಾರಗಳಿಗೆ ಬೇಕಾದಂಥ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಕೂಡ ನಿಮ್ಮ ಸಂಭಾಷಣೆಯ ಮೂಲಕ ಸಿಕ್ಕುವಂಥದ್ದು. ಇನ್ನು ಈ ದಿನ ಅನಿರೀಕ್ಷಿತವಾಗಿ ದೊಡ್ಡ ಲಾಭವನ್ನು ಪಡ್ಕೊಳ್ಳುವಂಥ ಯೋಗ ಕೂಡ ಇದೆ. ಇಲ್ಲಿ ಲಾಭ ಅಂದರೆ ಹಣಕಾಸಿನ ಲಾಭ ಒಂದೇ ಅಲ್ಲ, ಯಾವುದೇ ರೀತಿಯಲ್ಲಿ ಲಾಭ ಅನ್ನುವಂಥದ್ದು ನಿಮಗೆ ದಕ್ಕತ್ತೆ ಈ ದಿನ. ಅದರಲ್ಲೂ ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾಗಿ ಬರುವಂಥದ್ದು. ಇದು ನಿಮಗೆ ವಿಶೇಷ ಸಂತೋಷವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳುವಂಥ ಒಂದು ಕಾರ್ಯ ಆಗಬೇಕಾಗಿದೆ. ಆದರೆ ಕೆಲವು ವಿಚಾರಗಳು ಅಸ್ಪಷ್ಟವಾಗಿ ಇರುವಂಥದ್ದು, ಹೇಳಲಿಕ್ಕೆ ಮನಸ್ಸಾಗಲ್ಲ. ಇದರಿಂದ ನಿಮಗೆ ಆತ್ಮತೃಪ್ತಿ ಅನ್ನೋವಂಥದ್ದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಹಿರಿಯರು ಏನಾದರೂ ಪಾಲುದಾರಿಕೆ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಈ ದಿನ ಉತ್ತಮವಾದಂತಹ ದಿನ, ಒಳ್ಳೆಯ ಲಾಭ ಇದೆ. ಹಾಗೆ ಮುಂದೆ ಏನಾದರೂ ಮಾಡಬೇಕು ಅನ್ನೋಂಥ ಸಂಕಲ್ಪ ಇದ್ದರೂ ಕೂಡ ಈ ದಿನ ಬಹಳ ವಿಶೇಷವಾಗಿ ಒಳ್ಳೆಯ ದಿನ. ಪ್ರಾರಂಭ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ನಿಮ್ಮ ಪೂರ್ವಿಕರ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ವಿವಾದಗಳು, ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದು ಬಗೆಹರಿಯುತ್ತೆ ಈ ದಿನದಲ್ಲಿ. ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕಾಗತ್ತೆ. ನಿಮ್ಮ ಹಿತಶತ್ರುಗಳ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲವನ್ನು ನಿಮ್ಮದಾಗಿಸ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೆಲವು ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿಲ್ಲದೇ ಇದ್ದರೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಬರುವಂತಹ ಮಾನ ಅವಮಾನಗಳು ಏನೇ ಇದ್ದರೂ ಅದನ್ನು ನಿಗ್ರಹ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಶಕ್ತಿ ಇದೆ. ಹಾಗಾಗಿ ಯಾವುದೇ ವಿಚಾರವನ್ನು ಧನಾತ್ಮಕವಾಗಿ ಆಲೋಚನೆ ಮಾಡ್ತೀರಿ. ಹಾಗೆ ಧನಾತ್ಮಕವಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಇದು
ಅಷ್ಟೇ ಧನಾತ್ಮಕ ಫಲಿತಾಂಶವನ್ನು ಕೂಡ ತಂದು ಕೊಡಬೇಕು. ಆದರೆ ಕೆಲವು ಫಲಿತಾಂಶಗಳು ನಿಧಾನ ಆಗುವಂಥದ್ದು, ಕೆಲವು ಬರದೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೂ ಕೂಡ ಆ ಫಲಿತಾಂಶಕ್ಕಾಗಿ ನೀವು ಈ ದಿನ ಹಾತೊರಿಬೇಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಜ್ಞಾಪಕ ಇಟ್ಕೊಳ್ಳಿ, ಕೆಲಸ ಮಾಡಿ ಈ ಫಲಾಫಲಗಳನ್ನು ಭಗವಂತನಿಗೆ ಬಿಡಿ. ಇನ್ನು ವಿಶೇಷವಾಗಿ ನಿಮ್ಮ ಮಕ್ಕಳ ವರ್ತನೆ ಅಥವಾ ಅವರ ಸಂಬಂಧ ಈ ದಿನ ಸ್ವಲ್ಪ ದೌರ್ಬಲ್ಯದಲ್ಲಿ ಇರುವಂಥದ್ದು, ತುಂಬ ವೀಕಾಗಿ ಕಾಣಿಸುತ್ತೆ. ಹಾಗಾಗಿ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ಒಡಕು ಮೂಡುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ. ಆದರೂ ಕೂಡ ಅಂಥ ಬಿಕ್ಕಟ್ಟನ್ನು ಆದಷ್ಟು ಬೇಗ ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಮನೆಯಲ್ಲಿರುವಂಥ ಹಿರಿಯರು ಈ ದಿನ ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ನಿಮಗೆ ತೊಂದರೆ ಕೊಡ್ತಾ ಇರುವಂಥವ್ರು, ಸಮಸ್ಯೆಗಳನ್ನು ತಂದೊಡ್ತಾ ಇರುವಂಥವ್ರ ಬಗ್ಗೆ ಈ ದಿನ ಒಂದು ಕಣ್ಣಿಟ್ಟಿರಲೇಬೇಕಾಗತ್ತೆ ನೀವು. ಹಾಗಾಗಿ ನಿಮ್ಮ ಸ್ನೇಹಿತರೇ ಆಗಿರಲಿ ಅಥವಾ ನಿಮ್ಮ ಬಂಧುಗಳೇ ಆಗಿರಲಿ, ನಿಮ್ಮ ತೀರಾ ಆಪ್ತರೇ ಆಗಿದ್ದರೂ ಕೂಡ ಅವರ ಬಗ್ಗೆ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ ಈ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಕೂಡ ಸಾಲವನ್ನು ನೀಡುವಂಥದ್ದಾಗಲಿ, ನೀವು ಸಾಲವನ್ನು ಪಡ್ಕೊಳ್ಳುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ವಿಶೇಷವಾಗಿ ನಿಮ್ಮ ಅದೃಷ್ಟದ ದೃಷ್ಟಿಯಿಂದ ಈ ದಿನ ಒಳ್ಳೆಯ ದಿನ ಆಗುತ್ತೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿಯವರು ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಶಿಸ್ತುಬದ್ಧವಾಗಿ ನಡೆಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆಗಿ ಕೆಲಸಗಳಾಗುವಂಥದ್ದು, ಎಲ್ಲೋ ಪ್ರಾರಂಭ ಮಾಡ್ತೀರಿ, ಎಲ್ಲೋ ಬಿಡ್ತೀರಿ, ಏನೋ ಫಲಿತಾಂಶ, ಏನೋ ಅನುಭವ, ಏನೇನೋ ಒಂದು ಕಲ್ಲೋಲದ ರೀತಿಯಲ್ಲಿ ಇರುವಂಥದ್ದಾಗತ್ತೆ. ಆದ್ದರಿಂದ ಒಂದು ಶಿಸ್ತು, ಸಂಯಮ ಈ ದಿನ ಬಹಳ ವಿಶೇಷವಾಗಿ ಬೇಕಾಗಿದೆ. ಅದು ನಿಮ್ಮ ಕೆಲಸದಲ್ಲೂ ಬೇಕು, ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ಇದು ಅಗತ್ಯವಾಗಿ ಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಗ್ರಹಗಳ ಸ್ಥಾನ ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ನಿಮಗೆ ಮನಸ್ಸಿಗೆ ಸ್ವಲ್ಪ ಅಶಾಂತಿಯ ವಾತಾವರಣ ಇರುವಂಥದ್ದು, ಏನೇ ಮಾಡಿದ್ರೂ ತೃಪ್ತಿ ಇಲ್ಲ, ಮತ್ತಷ್ಟು ಮಾಡಬೇಕು ಅನ್ನುವಂಥ ತವಕ ನಿಮ್ಮಲ್ಲಿ ಬರಬಹುದು. ಆದರೆ ಈ ದಿನಕ್ಕೆ ಮಿತಿ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದ್ರಲ್ಲಿ, ಯಾವುದೇ ವ್ಯಾಪಾರದಲ್ಲಿ, ಲಾಭದಲ್ಲಿ ಕೂಡ ಒಂದು ಮಿತಿ ಅನ್ನುವಂಥದ್ದು ಇದೆ. ಅದನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಪ್ರಯತ್ನ ಇದೆ, ಆ ಪ್ರಯತ್ನಕ್ಕೆ 2ರಷ್ಟು ಲಾಭ ಬರಬೇಕಾಗತ್ತೆ. ಆದರೆ ಬರುವಂಥ ಲಾಭವೇ ಕಡಿಮೆ ಇರುವಂಥದ್ದು ಈ ದಿನ. ಅದಕ್ಕಾಗಿ ಮನಸ್ಸಿಗೆ ಯಾವುದೇ ರೀತಿ ಆಘಾತವನ್ನು ಮಾಡಿಕೊಳ್ಬೇಡಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದರೆ ಆ ಕ್ಷಣ ಸಂಬಂಧಪಟ್ಟವರ ಜೊತೆ ಒಳ್ಳೆಯ ಮಾತುಕತೆಯಿಂದ ಒಂದು ಒಳ್ಳೆಯ ಸಂವಹನವನ್ನು ಇಟ್ಕೊಳ್ಳಿ. ಒಳ್ಳೆಯ ಕಮ್ಯುನಿಕೇಷನ್ ಇದ್ದರೆ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ ಈ ದಿನ. ಹಾಗೆ ಈ ದಿನ ಹಿರಿಯರು ನಿಮ್ಮ ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಚಾರ ಅಥವಾ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಸಮಾಲೋಚನೆ ಮಾಡಿ ಮುಂದುವರಿಯಿರಿ. ನೀವೊಬ್ಬರೇ ಏಕಾಂಗಿಯಾಗಿ ಯಾವುದೇ ವಿಚಾರದಲ್ಲೂ ಕೂಡ ತೀರ್ಮಾನವನ್ನು ಮಾಡಿಕೊಳ್ಬೇಡಿ. ಜೊತೆಗೆ ಯಾರಾದರೂ ಒಬ್ಬರು ಇರಲಿ ಈ ದಿನ. ಇನ್ನು ವಿಶೇಷವಾಗಿ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ, ತೊಡಕುಗಳಿದ್ದರೆ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ, ಗಣಪತಿಯ ದರ್ಶನ ಮಾಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಸಂತೃಪ್ತಿ ಇದೆ. ಹಾಗೆ ಒಳ್ಳೆಯ ಶ್ಲಾಘನೀಯ ಮಾತುಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೆಲಸ ಬಹುಪಾಲು ಜನರಿಗೆ ಇಷ್ಟವಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ಸೇವೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ನಿಮಗೆ ವಿಶೇಷವಾದಂತಹ ಬೆಂಬಲ ಇದೆ, ಒಳ್ಳೆಯ ಸಹಕಾರ ಇದೆ. ಹಾಗಾಗಿ ಸಂಕಲ್ಪ ಬಹಳ ದಿನಗಳಿಂದ ಇದ್ದಾಗ ಅದನ್ನು ಪೂರೈಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅಂಥ ಅವಕಾಶವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ, ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಈ ದಿನ ಹೂಡಿಕೆಗೆ ಬಹಳ ಅನುಕೂಲಕರವಾಗಿರುವಂಥ ಸಮಯ. ಯಾವುದಾದ್ರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ಒಳ್ಳೆಯ ದಿನ. ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದರೆ ಖಂಡಿತ ಭವಿಷ್ಯದಲ್ಲಿ ಒಳ್ಳೆಯ ಫಲ ಇದೆ. ಇನ್ನು ಕುಟುಂಬದ ಜವಾಬ್ದಾರಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ, ಅದರಲ್ಲೂ ಹಿರಿಯರು ಈ ಮಾತನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕುಟುಂಬದ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಹಣಕಾಸಿನ ಮಿತಿ ಚೌಕಟ್ಟನ್ನು ಮೀರಬಾರದು.
ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದನ್ನು ಈ ಸಂದರ್ಭದಲ್ಲಿ ನೀವು ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಯಾರಾದರೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಣೆ ಮಾಡಬಹುದು ಈ ದಿನದಲ್ಲಿ. ಹಾಗೆ ಹೊಸ ಆಸ್ತಿಯನ್ನು ಖರೀದಿ ಮಾಡುವಂಥ ಒಂದು ಸಂಕಲ್ಪ ಮನಸ್ಸಲ್ಲಿದೆ ಈ ದಿನ. ಅದಕ್ಕೆ ಪೂರಕವಾದಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಹಿರಿಯರಿಗೆ ದಿನ ಚೆನ್ನಾಗಿದೆ ಈ ದಿನ. ಹಾಗೆ ನಿಮ್ಮ ಮಕ್ಕಳ, ನಿಮ್ಮ ತಂದೆ ತಾಯಿಗಳ, ನಿಮ್ಮ ಸ್ನೇಹಿತರ, ಬಂಧುಗಳ ಬೆಂಬಲವನ್ನು ಯಾವ ವಿಚಾರಕ್ಕೆ ಬೇಕೋ ಆ ವಿಚಾರಕ್ಕೆ ಖಂಡಿತ ಪಡ್ಕೊಳ್ತೀರಿ ಈ ದಿನ. ಹಾಗೆ ಸ್ವಲ್ಪ ಹೊಂದಾಣಿಕೆಯಿಂದ ಈ ಕುಟುಂಬದಲ್ಲಿ ಕೆಲವು ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಂಡ್ರೆ ಅದ್ಭುತ ದಿನವಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಳ್ಳೆಯ ಪ್ರಯತ್ನ ಮಾಡುವಂಥ ದಿನ. ಸೋಮಾರಿತನವನ್ನು ಬಿಟ್ಟು ಪರಿಶ್ರಮದಿಂದ ಕೆಲಸವನ್ನು ಮಾಡಬೇಕು. ಆಗ ಯಾವುದೇ ಸ್ಥಗಿತಗೊಂಡ ಕೆಲಸವನ್ನು ಮುಂದುವರಿಸಲಿಕ್ಕೆ ಅಥವಾ ಪೂರ್ಣಗೊಳಿಸಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಆತ್ಮವಿಶ್ವಾಸವನ್ನು ತುಂಬಿಸ್ಕೊಳ್ಬೇಕು. ಅದು ಸ್ವಲ್ಪ ಖಾಲಿಯಾಗಿದೆ ಈಗ. ಅಂತಹ ಆತ್ಮವಿಶ್ವಾಸ ಈ ದಿನ ಒಳ್ಳೆಯವರ ಪ್ರೇರೇಪಣೆಯಿಂದ ಒದಗಿ ಬರುತ್ತೆ. ಹಾಗೆ ನಿಮ್ಮ ಗುರಿಯನ್ನು ತಲುಪಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದ್ದರೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂಥದ್ದು. ಹಾಗೆ ಕೆಲವು ವಿಚಾರಗಳು ನಿಮ್ಮ ಮನಸ್ಸಿಗೆ ಆಘಾತವನ್ನು ತಂದಿದ್ದರೆ ಈ ಹಿಂದೆ ಅದಕ್ಕೆ ಪರಿಹಾರ ಸಿಕ್ಕತ್ತೆ. ಇದು ನಿಮಗೆ ಸಂತೃಪ್ತಿಯ ಒಂದು ಕ್ಷಣವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯವನ್ನು ನೀವು ಕಳೆಯಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹಿರಿಯರು ಕಾನೂನಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಲ್ಲಿ ಕೂಡ ಈ ದಿನ ಬಾಕಿ ಉಳಿದಿದ್ದರೆ ಅಥವಾ ಅದಕ್ಕಾಗಿ ನಿಮ್ಮ ಪ್ರಯತ್ನ ಮುಂದುವರಿಸಿದರೆ ಖಂಡಿತ ಜಯ ಸಿಕ್ಕತ್ತೆ. ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೋರಾಟದ ದಿನ, ಚಾಲೆಂಜಿಂಗ್ ಆಗಿರುವಂಥ ದಿನ. ಕೆಲಸ ಕಾರ್ಯಗಳನ್ನು ಅದ್ಭುತವಾಗಿ ಮಾಡಲೇಬೇಕಾಗತ್ತೆ. ಹಾಗೆ ಒಂದು ಕಮಿಟೆಡ್ ಆಗಿ ಡೆಡಿಕೇಶನ್ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100 ಫಲ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಮುಂದಿನ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು ಇದೆ. ನಾಳೆ ಹೇಗಿರಬೇಕು ಅನ್ನುವಂಥ ಚಿಂತೆ ಈ ದಿನ ಕಾಡುತ್ತೆ. ಅದಕ್ಕಾಗಿ ಏನೋ ಒಂದು ಪ್ಲ್ಯಾನನ್ನು ಮಾಡ್ತೀರಿ, ಒಂದು ಕಚ್ಚಾ ಪ್ಲ್ಯಾನ್ ಅದು. ಅದಕ್ಕೆ ಒಂದು ಸರಿಯಾದ ರೂಪವನ್ನು ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತಾಡಿ. ಆ ಯೋಜನೆಯ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡ್ತೀರೋ ಅಷ್ಟು ಪರಿಪಕ್ವವಾಗುತ್ತೆ ಅದು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನವಗ್ರಹ ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ತುಂಬ ಅನುಕೂಲಕರವಾದಂಥ ದಿನ. ಯಾವುದೇ ಕೆಲಸದಲ್ಲೂ ಕೂಡ ಹೆಚ್ಚಿನ ಬೆಂಬಲ ಇದೆ, ಸಹಕಾರ ಇದೆ, ಸಹಾಯ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಕೆಲಸ ಈಗಾಗಲೇ ಪ್ರಾರಂಭ ಆಗಿರಲಿ ಅಥವಾ ಈ ದಿನ ಪ್ರಾರಂಭ ಆಗಲಿ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಇದು ತೃಪ್ತಿದಾಯಕವಾದಂತಹ ಒಂದು ಪ್ರಯತ್ನ, ಒಂದು ಸೇವೆ ನಿಮ್ಮಿಂದ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಆಯಾಸವನ್ನು ತೆಗೆದು ಹಾಕುವಂಥ ಒಂದು ಹೊಸ ಕೆಲಸ ನಿಮ್ಮಿಂದ ಆಗುವಂಥದ್ದು. ಹಾಗೆ ವಿಶೇಷವಾಗಿ ನಿಮ್ಮ ಸಂಗಾತಿಯ ಪ್ರೀತಿ ಪಾತ್ರರ ಒಂದು ಸಂಬಂಧ ಬಹಳ ಗಟ್ಟಿಯಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ನಿಮ್ಮ ಸಂವಹನ ಈ ದಿನ ಬಹಳ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಇದರಿಂದ ನಿಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಹಿರಿಯರಾಗಲಿ ಅಥವಾ ನಿಮ್ಮ ಹಿತೈಷಿಗಳಾಗಲಿ ಹೇಳುವಂಥ ಸಲಹೆ ಮಾರ್ಗದರ್ಶನವನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ ನಮ್ಮ ಬೆನ್ನು ನಮಗೆ ಕಾಣಿಸಲ್ಲ. ಬೇರೆಯವರು ನೋಡಿ ಅದರ ಬಗ್ಗೆ ಹೇಳಿದಾಗ ಅದು ಸತ್ಯ ಅಂತ ಹೇಳಿ ನಂಬಬೇಕು. ಜೊತೆಗೆ ಈ ದಿನದಲ್ಲಿ ಅವರ ಮಾತೇ ನಿಮಗೆ ಪ್ರೇರೇಪಣೆಯಾಗಿ ಉಳಿಯುವಂಥದ್ದು. ಇನ್ನು ಮನೆಯಲ್ಲಿರುವಂಥ ಹಿರಿಯರು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲೂ ಉಳಿತಾಯದ ಪ್ರವೃತ್ತಿ ಈ ದಿನ ಜಾಸ್ತಿ ಇರೋದರಿಂದ ಖರ್ಚು ವೆಚ್ಚಗಳ ನಿಯಂತ್ರಣ ಆಗುತ್ತೆ. ಹಾಗೆ ಕುಟುಂಬಸ್ಥರಲ್ಲಿ ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳಿರಲ್ಲ, ಏಕಮುಖವಾಗಿರುತ್ತೆ. ಒಬ್ಬರ ಅಭಿಪ್ರಾಯ ಇನ್ನು ಬಹುಜನರ ಅಭಿಪ್ರಾಯವಾಗಿ ಮಾರ್ಪಡುವಂಥದ್ದು. ಇದಕ್ಕಾಗಿ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ವಿರಳವಾದ ಲಾಭ ಇದ್ದರೂ ಕೂಡ ತೃಪ್ತರಾಗ್ತೀರಿ. ಹಾಗಾಗಿ ಸಂತೃಪ್ತಿಯ ದಿನ ಈ ದಿನ. ಅದಕ್ಕಾಗಿ ನಿಮ್ಮ
ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಈ ದಿನ ವಿಶೇಷವಾಗಿ ದುರ್ಗಾದೇವಿ ಆರಾಧನೆಯನ್ನು ಮಾಡಿ. ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಕೆಲವು ವ್ಯಕ್ತಿಗಳ ಸಲಹೆ ಮಾರ್ಗದರ್ಶನದ ಅಗತ್ಯತೆ ಇದೆ. ಹಾಗಾಗಿ ಒಬ್ಬ ನುರಿತ ಅನುಭವಿ ವ್ಯಕ್ತಿಯ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಅಂಥ ಒಂದು ಸಮಯಕ್ಕಾಗಿ ಈ ದಿನ ನೀವು ಕಾಯಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಪ್ರಯತ್ನ ಕೂಡ ಯಶಸ್ವಿಯಾಗತ್ತೆ ನಿಮಗೆ. ಆದರೆ ಈ ದಿನದಲ್ಲಿ ನಿಮ್ಮ ಆಸಕ್ತಿದಾಯಕವಾದಂಥ ಹವ್ಯಾಸಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಣತನ ಬೇಕು. ಹಣವನ್ನು ನಾಳೆಗೆ ಉಳಿತಾಯ ಮಾಡಬೇಕು. ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಸ್ವಲ್ಪ ಎಚ್ಚರಿಕೆ. ಅದರಲ್ಲೂ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಮನಸ್ಸು ವ್ಯಯದ ಕಡೆ ವಾಲುವಂಥದ್ದು. ಒಂದು ಕೊಳ್ಳಲಿಕ್ಕೆ ಹೋದರೆ ಮತ್ತೊಂದನ್ನು ಕೊಳ್ಳುವಂಥದ್ದು ಇದೆ. ಕೆಲವು ಸಮಯ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಈ ರೀತಿ ಖರೀದಿಗಳಾಗಬಹುದು. ಆದ್ದರಿಂದ ಸ್ವಲ್ಪ ನಿಯಂತ್ರಣದಲ್ಲಿ ಈ ಒಂದು ಚೌಕಟ್ಟಿನೊಳಗೆ ನಿಮ್ಮ ಪ್ರಯತ್ನವನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ರೀತಿಯ ಅನಗತ್ಯ ವಿವಾದಗಳಿಂದ ದೂರ ಇರಬೇಕು ಈ ದಿನದಲ್ಲಿ. ಅದರಲ್ಲೂ ಕುಟುಂಬದ ಸದಸ್ಯರೊಂದಿಗೆ ಉದ್ಭವಿಸುವಂಥ ವಿವಾದಗಳನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಗುರು ಹಿರಿಯರ ಮಾರ್ಗದರ್ಶನದಲ್ಲೇ ಅದು ಶಮನ ಆಗಬೇಕಾಗತ್ತೆ. ಹಾಗೆ ಈ ದಿನ ಹಿರಿಯರು ತುಂಬ ಹಗುರವಾದಂಥ ಮನಸ್ಥಿತಿಯಲ್ಲಿರ್ತೀರಿ. ಎಲ್ಲವನ್ನ ಈ ದಿನ ಸ್ವಲ್ಪ ಲೈಟಾಗಿ ತೆಗೆದುಕೊಳ್ಳುವಂಥದ್ದು. ಯಾವುದೇ ವಿಚಾರ ಸೀರಿಯಸ್ ಆಗಿ ನೀವು ಪರಿಗಣನೆ ಮಾಡಲ್ಲ. ಇದು ಕೂಡ ನಿಮ್ಮ ಆರೋಗ್ಯದ ಗುಟ್ಟಾಗಿ ಉಳಿಯುವಂಥದ್ದು. ಇನ್ನು ಯಾವುದೇ ವಿವಾದದಲ್ಲಿ ಸ್ನೇಹಪರ ಮಧ್ಯವರ್ತಿ ಪಾತ್ರವನ್ನು ನಿರ್ವಹಿಸುವ ಮೂಲಕ ಕೆಲವು ಸಮಸ್ಯೆಗಳನ್ನು ನೀವೇ ಎದುರಿಸಬೇಕಾಗತ್ತೆ. ಹಾಗಾಗಿ ಒಬ್ಬರಿಗೆ ಜಾಮೀನಾಗಿ ನಿಲ್ಲುವಂಥದ್ದು, ಒಬ್ಬರ ಜವಾಬ್ದಾರಿಗಳನ್ನು ನೀವು ಕೂಡ ಶೇರ್ ಮಾಡಿಕೊಳ್ಳುವಂಥದ್ದು, ಇಂಥ ಒಂದು ಪ್ರಯತ್ನಗಳೇನಾದರೂ ಇದ್ದರೆ ಇದರಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದಾಗತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಆದರೆ ನಿಮ್ಮ ವಿಚಾರಗಳನ್ನು ಬಹಳ ತುಲನಾತ್ಮಕವಾಗಿ ನೋಡಿಕೊಳ್ಳಬೇಕಾದಂಥ ಒಂದು ದಿನ. ತುಂಬ ಒಂದು ರೀತಿಯಲ್ಲಿ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ, ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ದಿನ. ಈ ದಿನ ವಿಶೇಷವಾಗಿ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ಕನ್ಯಾ ವೃಶ್ಚಿಕ 3, ಕುಂಭ 4, ಮೇಷ ಮೀನ 5, ಮಿಥುನ ಧನಸ್ಸು 6, ತುಲಾ 8, ವೃಷಭ ಮಕರ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.